ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ವರ್ಷ ಯಾರ್ಯಾರು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಬರೀತಾ ಇದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡುವಂತೆ. ಸೊ ಈ ವರ್ಷ KSEAB ದವರು ಕೂಡ ಬಹಳ ಫಾಸ್ಟ್ ಆಗಿಬಿಟ್ಟಿದ್ದಾರೆ. ಈ ವರ್ಷ ಬಹಳ ಬೇಗನೆ ತಾತ್ಕಾಲಿಕ ವೇಳಾಪಟ್ಟಿ ಅಂದ್ರೆ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟ ಹಾಗೆ ಅನೌನ್ಸ್ ಮಾಡಿದ್ದಾರೆ. ಸೊ ಇದಕ್ಕೆ ಏನಾದರೂ ನಿಮ್ದು ಆಕ್ಷೇಪಣೆಗಳು ಇದ್ರೆ 9ನೇ ತಾರೀಕು ಅಕ್ಟೋಬರ್ ಒಳಗಾಗಿ ನೀವು ಇದಕ್ಕೆ ಮೇಲ್ ಮಾಡಬಹುದು. ಸೊ ಹಾಗಾದ್ರೆ ಟೈಮ್ ಟೇಬಲ್ ನೋಡ್ಕೊಳ್ತಾ ಹೋಗೋಣಂತೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಅನ್ನೋ ಹಾಗೆ KSEAB ದವ್ರು ಏನ್ ಮಾಡಿದಾರೆ ಅಂತಂದ್ರೆ ಎಕ್ಸಾಮಿನೇಷನ್ 1 ಮತ್ತೆ ಎಕ್ಸಾಮಿನೇಷನ್ 2 ತಮಗೆಲ್ಲ ಗೊತ್ತೇ ಇದೆ. PU ಬೋರ್ಡಿಗೆ 3 ಎಕ್ಸಾಮಿನೇಷನ್ ಕನ್ಸಿಡರ್ ಮಾಡ್ತಾರೆ, SLC ಅವರಿಗೂ ಕೂಡ. ಬಟ್ ನಾನು ಮಾತಾಡ್ತಾ ಇರೋದು PUC ಸೆಕೆಂಡ್ PUC ಬಗ್ಗೆ. ಸೆಕೆಂಡ್ PUCಗೆ 3 ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಬೆಸ್ಟ್ ಆಫ್ 3 ಅನ್ನ ಕನ್ಸಿಡರ್ ಮಾಡ್ತಾರೆ. ನೀವು ಬೇಕಾದ್ರೆ 1 ಬೇಕಾದ್ರೂ ಬರೀಬಹುದು, 2 ಬೇಕಾದ್ರೂ ಬರೀಬಹುದು. ಸೊ ಈ ಕೇಸಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನನಗನ್ಸೋ ಪ್ರಕಾರ ಎಕ್ಸಾಮಿನೇಷನ್ 1 ಮತ್ತೆ ಎಕ್ಸಾಮಿನೇಷನ್ 2 ಟೈಮ್ ಟೇಬಲ್ ನ ಎಟ್ ಅ ಟೈಮ್ ರಿಲೀಸ್ ಮಾಡಿರುವಂತದ್ದು. ಮೊದಲೆಲ್ಲ ಡೇಟ್ಸ್ ಹೇಳ್ತಿದ್ರು, ಈ ಡೇಟ್ಗಿಂತ ಈ ಡೇಟ್ ಇಂದ ಈ ಡೇಟ್ ಒಳಗೆ ಆಗ್ತದ ಅಂತ ಹೇಳಿ. ಬಟ್ ಈಗ ಹಾಗಲ್ಲ, ತಮ್ಮ ಟೈಮ್ ಟೇಬಲ್ ನ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ದಟ್ ಈಸ್ ಬೆಟರ್ ಅಂತ ಹೇಳ್ತೀನಿ ನಾನು. ಇದರಿಂದ ನಮಗೆ KCET ಎಕ್ಸಾಮಿನೇಷನ್ ಯಾವ ಟೈಮಲ್ಲಿ ಆಗಬಹುದು ಅನ್ನೋ ಒಂದು ಪ್ರಿಡಿಕ್ಷನ್ ನಮಗೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈಗ ಹಿಂದಿನ ವರ್ಷದ ಒಂದು ಸಿನಾರಿಯೋವನ್ನು ಹೇಳ್ಬಿಡ್ತೀನಿ. ಹಿಂದಿನ ವರ್ಷ ಗೊತ್ತಿರಲಿ, ಮಾರ್ಚ್ 1ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಸೆಕೆಂಡ್ PUC ಎಕ್ಸಾಮಿನೇಷನ್ ನಡೆದಿತ್ತು. KCET ಎಕ್ಸಾಮಿನೇಷನ್ ಏನಿದೆ ಅದು ಏಪ್ರಿಲ್ 18 ಮತ್ತು 19ಕ್ಕೆ ನಡೆದಿತ್ತು. ಮೇ 1st ಸಂಡೇ ನೀಟ್ ಎಕ್ಸಾಮಿನೇಷನ್ ನಡೆದಿತ್ತು. ಸೊ ಲಾಸ್ಟ್ ಇಯರ್ ಮಾರ್ಚ್ 22ಗೆ ಎಕ್ಸಾಮಿನೇಷನ್ ಮುಗಿದಾಗ ಏಪ್ರಿಲ್ 18-19ಕ್ಕೆ CET ಅನ್ನ ಮಾಡಿದ್ರು. ಈ ವರ್ಷ ಹಾಗಾದ್ರೆ ಯಾವಾಗ ಆಗ್ಬೋದು ಅನ್ನೋದನ್ನ ನೋಡೋಣಂತೆ. ಅದಕ್ಕಿಂತ ಮುಂಚೆ ಈ ವರ್ಷದ ಟೈಮ್ ಟೇಬಲ್ ಒಂದ್ಸರಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಸೆಕೆಂಡ್ PUCಯ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಇದೆ. ಸೊ ಇದರಲ್ಲಿ ಫಸ್ಟ್ ನೋಡಿ 28/2 ಅಂದ್ರೆ ಫೆಬ್ರವರಿ 28ಗೆ ಸ್ಟಾರ್ಟ್ ಆಗ್ತಾ ಇದೆ. ಲಾಸ್ಟ್ ಇಯರ್ಗಿಂತ ಒಂದು ದಿವಸ ಮುಂಚೆನೆ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಎಕ್ಸಾಮ್ ಕನ್ನಡ ಇದೆ. ಬಟ್ ಇದು ಸ್ಲೈಟ್ಲಿ ಚೇಂಜ್ ಆಗಬಹುದು ಫೈನಲ್ ರಿಸಲ್ಟ್, ಫೈನಲ್ ಟೈಮ್ ಟೇಬಲ್ ಬಂದಾಗ. ಬಟ್ ಒಂದು ರಫ್ ಐಡಿಯಾ ಅಂತೂ ಸಿಗ್ತದೆ ನಿಮಗೆ. 2ನೇ ತಾರೀಕಿಗೆ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಜಿಯೋಗ್ರಫಿ, ಸೈಕಾಲಜಿ ಇದೆ. 3ನೇ ತಾರೀಕಿಗೆ ಇಂಗ್ಲಿಷ್ ಇದೆ. 4ನೇ ತಾರೀಕಿಗೆ ಲ್ಯಾಂಗ್ವೇಜಸ್ ಇದೆ, ಅಂದ್ರೆ ಉರ್ದು, ಸಂಸ್ಕೃತ, ಮರಾಠಿ ಹೀಗೆ. 5ನೇ ತಾರೀಕಿಗೆ ಹಿಸ್ಟ್ರಿ ಮತ್ತೆ ಹೋಮ್ ಸೈನ್ಸ್. 6ನೇ ತಾರೀಕಿಗೆ ಫಿಸಿಕ್ಸ್ ಅನ್ನ ಇಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಯಾರು ಸಂಸ್ಕೃತವನ್ನ ತಗೊಂಡಿರ್ತಾರೆ ಒಂದು ದಿವಸ ಟೈಮ್ ಇರ್ತದೆ. ಯಾರು ಸಂಸ್ಕೃತ ತಗೊಂಡಿಲ್ಲ ಅಥವಾ ಉರ್ದು ತಗೊಂಡಿಲ್ಲ, ಇಂಗ್ಲಿಷ್ ಇಂದ 2 ದಿನ ಟೈಮ್ ಇರ್ತದೆ ನಿಮಗೆ. ಅದಾದ್ಮೇಲೆ ಆಪ್ಷನಲ್ ಕನ್ನಡ, ಬಿಸ್ನೆಸ್ ಸ್ಟಡೀಸ್ ಅನ್ನ ಹಾಕಿದ್ದಾರೆ 7ನೇ ತಾರೀಕಿಗೆ. 8ನೇ ತಾರೀಕು ಹಾಲಿಡೇ ಇರ್ತದೆ. 9ನೇ ತಾರೀಕು ಕೆಮಿಸ್ಟ್ರಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಸೈನ್ಸ್ ವಿದ್ಯಾರ್ಥಿಗಳು ಕಂಪ್ಲೀಟ್ 2 ದಿನ ಟೈಮ್ ಅನ್ನ ಕೊಟ್ಟಿರುವಂತದ್ದು. ಕೆಮಿಸ್ಟ್ರಿಗೆ ಫಿಸಿಕ್ಸ್ ಆದ್ಮೇಲೆ 7th ಮತ್ತೆ 8th. 9th ಕೆಮಿಸ್ಟ್ರಿ ಇದೆ, 10th ಎಕನಾಮಿಕ್ಸ್ ಇದೆ, 11th ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಬಯಾಲಜಿ ಇದೆ. ಸೊ ಬಯಾಲಜಿ ಇದ್ದಂತ ವಿದ್ಯಾರ್ಥಿಗಳಿಗೆ ಅಥವಾ ಕಂಪ್ಯೂಟರ್ ಸೈನ್ಸ್ ಇದ್ದಂತ ವಿದ್ಯಾರ್ಥಿಗಳಿಗೆ ಸೈನ್ಸ್ ಬಗ್ಗೆ ನಾನು ಮಾತಾಡಿದರೆ ಸೊ 1 ದಿನ ಟೈಮ್ ಅನ್ನ ಕೊಟ್ಟಾಗ್ತದೆ. ಸೊ 12ನೇ ತಾರೀಕು ಹಿಂದಿ ಇದೆ, 13ಕ್ಕೆ ಪೊಲಿಟಿಕಲ್ ಸೈನ್ಸ್, 14ಕ್ಕೆ ಅಕೌಂಟೆನ್ಸಿ, 16ನೇ ತಾರೀಕಿಗೆ ಮ್ಯಾಥಮೆಟಿಕ್ಸ್. ನೋಡಿ, ಈಗ ನಿಮ್ದೇನಾದ್ರೂ ಬಯಾಲಜಿ ಇದ್ದು ಕನ್ನಡ ಲ್ಯಾಂಗ್ವೇಜ್ ಇದ್ರೆ ನಿಮಗೆ ಹಿಂದಿ ದಿವಸನು ಗ್ಯಾಪ್ ಆಗ್ತದೆ. 12, 13, 14, 15 4 ದಿವಸ ಮ್ಯಾಥಮೆಟಿಕ್ಸ್ ಟೈಮ್ ಸಿಗ್ತದೆ. ಒಂದು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು. ನೀವೇನಾದ್ರೂ ಹಿಂದಿ ತಗೊಂಡಿದ್ರು ಕೂಡ ಸೈನ್ಸ್ ವಿದ್ಯಾರ್ಥಿ ಆಗಿದ್ದು ನಿಮಗೆ 3 ದಿನ ಟೈಮ್ ಸಿಗ್ತದೆ. ಅಂದ್ರೆ ಸಾಕಷ್ಟು ಟೈಮ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇದು ಹೀಗೆ ಇರಲೇಬೇಕು, ಇರ್ತದ ಅಂತ ಏನಿಲ್ಲ. ಸ್ವಲ್ಪ ಬದಲಾವಣೆಗಳನ್ನ ನಾವು ಬಯಸಬಹುದು. ಇನ್ನು 17ನೇ ತಾರೀಕು ಲಾಸ್ಟ್ ಎಕ್ಸಾಮ್. 17ನೇ ತಾರೀಕು ನಿಮಗೆ ಬೇರೆ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಗಳು ಇರುವಂತದ್ದು. ಸೊ 28 ಫೆಬ್ರವರಿಗೆ ಸ್ಟಾರ್ಟ್ ಆಗುವಂತಹ ಸೆಕೆಂಡ್ PUC ಎಕ್ಸಾಮು 17ನೇ ತಾರೀಕು ಮಾರ್ಚ್ ಮುಗೀತದೆ. 17ನೇ ತಾರೀಕು ಮಾರ್ಚ್ ಮುಗಿದ್ರೆ ಈ ವರ್ಷದ CET ಯಾವಾಗ ಆಗ್ಬೋದು? ಹಾಗಾದ್ರೆ ನನಗನ್ಸೋ ಪ್ರಕಾರ ಈ ವರ್ಷದ ಒಂದು CET ಏನಿದೆ ಏಪ್ರಿಲ್ 15ರಿಂದ 18ನೇ ತಾರೀಕಿನ ಒಳಗೆ ಆಗಬಹುದು. ಏಪ್ರಿಲ್ 15ರಿಂದ 18ನೇ ತಾರೀಕಿನ ಒಳಗಾಗಿ ನಿಮ್ಮ CET ಎಕ್ಸಾಮ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ.
ಮತ್ತೆ ಮೇ ಫಸ್ಟ್ ಸಂಡೇ ಏನಿದೆ ದಟ್ ಈಸ್ 3rd ಮೇ ಅಂತ ಅನ್ಕೊಳ್ತೀನಿ. ಸೊ ಅವತ್ತು ನಿಮ್ಮ ನೀಟ್ ಎಕ್ಸಾಮಿನೇಷನ್ ಇರುವಂತದ್ದು. ಸೊ ಡೆಫಿನೆಟ್ಲಿ ನಿಮಗೆ ಒಂದು ಕಂಪ್ಲೀಟ್ 1 ಮಂತ್ ಟೈಮ್ ಅಂತೂ ಕೊಟ್ಟೆ ಕೊಡ್ತಾರೆ ಕೆಇ ಅವರು, ಅಟ್ಲೀಸ್ಟ್ 28 ಡೇಸ್ ಅಂತೂ ಕೊಟ್ಟೆ ಕೊಡ್ತಾರೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಎರಡನೇ ಎಕ್ಸಾಮಿನೇಷನ್ ಯಾವಾಗ ಸ್ಟಾರ್ಟ್ ಆಗ್ತದೆ? ಎರಡನೇ ಎಕ್ಸಾಮಿನೇಷನ್ 25th ಏಪ್ರಿಲ್ ಸ್ಟಾರ್ಟ್ ಆಗ್ತದೆ. ಕನ್ನಡ ಇದೆ. ಸೊ ಫಸ್ಟ್ ಎಕ್ಸಾಮ್ ಕನ್ನಡದಿಂದ ಸ್ಟಾರ್ಟ್ ಆಗ್ತದೆ. ಅದಾದ್ಮೇಲೆ ಸೇಮ್ ಆಲ್ಮೋಸ್ಟ್ ಸೇಮ್ ಇಟ್ಟಿದ್ದಾರೆ ಅಂತ ಅನ್ಕೋತೀನಿ, ಸ್ವಲ್ಪ ಚೇಂಜಸ್ ಗಳನ್ನ ಮಾಡಿದ್ದಾರೆ. ಸೊ 25ನೇ ತಾರೀಕಿಗೆ ಸ್ಟಾರ್ಟ್ ಆಗಿರೋ ಸೆಕೆಂಡ್ ಎಕ್ಸಾಮಿನೇಷನ್ ನಿಮಗೆ 9ನೇ ತಾರೀಕು ಮೇಗೆ ಮುಗಿತದ. ಸೊ 3ನೇ ತಾರೀಕು ಒಂದು ದಿವಸ ಸಂಡೇ ಇರೋದಕ್ಕೆ ಅವತ್ತು ಹಾಲಿಡೇ ಇರ್ತದೆ. ಬಟ್ ಅವತ್ತು ನೀಟ್ ಎಕ್ಸಾಮಿನೇಷನ್ ಇರುವಂತದ್ದು. ಯಾರು ನೀಟ್ ಎಕ್ಸಾಮ್ ತಗೊಂಡಿರ್ತಾರೆ ಮತ್ತೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ತಗೊಂಡಿರ್ತಾರೆ ಅವರಿಗೆ ಸ್ವಲ್ಪ ಟೈಮ್ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ 2ನೇ ತಾರೀಕಿಗೆ ಕೆಮಿಸ್ಟ್ರಿ ಇರ್ತದೆ, 3ನೇ ತಾರೀಕು ಹಾಲಿಡೇ ಇರ್ತದೆ. ಅಂದ್ರೆ 3ನೇ ತಾರೀಕಿಗೆ ನೀಟ್ ಎಕ್ಸಾಮಿನೇಷನ್ ಇರ್ತದೆ. ಸೊ ನೋಡಿಕೊಂಡು ಪ್ಲಾನ್ ಮಾಡ್ಕೋಬೇಕು. ಏನಾದ್ರು ಚೆನ್ನಾಗಿ ಫಸ್ಟ್ ಎಕ್ಸಾಮ್ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ ಮಾತ್ರ ಕನ್ಸಿಡರ್ ಮಾಡಿರ್ತಾರೆ ಜನರಲ್ಲಿ. ಸೊ ಬಟ್ ನೀಟ್ ಸ್ಟೂಡೆಂಟ್ ಗಳಿಗೆ ಅದರಿಂದ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಯಾಕಂದ್ರೆ ನೀಟ್ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಅನ್ನ ಏನು ಕನ್ಸಿಡರ್ ಮಾಡೋದಿಲ್ಲ, ಹೌದಾ? ಸೊ ಆ ಕಾರಣಕ್ಕೆ ಮಿನಿಮಮ್ 50% ಇದ್ರೆ ಸಾಕಾಗ್ತದೆ. ಸೊ ಯಾರು ಅಂತ ಸೀರಿಯಸ್ ಆಗಿ ಸೆಕೆಂಡ್ ಎಕ್ಸಾಮ್ ಬರೆಯೋದಿಲ್ಲ ಅಂತ ಅನ್ಕೊಳ್ತೀನಿ. ಬಟ್ ಸಿಇಟಿ ಅನ್ನ ಸೀರಿಯಸ್ ಆಗಿ ತಗೊಂಡವರು ಸೆಕೆಂಡ್ ಎಕ್ಸಾಮಿನೇಷನ್ ಅನ್ನ ಇಂಪ್ರೂವ್ಮೆಂಟಿಗೋಸ್ಕರ ಬರೆಯಬಹುದು. ಅವರಿಗೆ ನೀಟ್ ಬಗ್ಗೆ ಪ್ರಾಬ್ಲಮ್ ಇರೋದಿಲ್ಲ. ಸೊ ದಟ್ ಕ್ಯಾನ್ ಬಿ ಅಡ್ಜಸ್ಟೆಡ್. ಸೊ ಈ ರೀತಿಯಾಗಿ KSCAB ಕಡೆಯಿಂದ ಸೊ ನಿಮಗೆ ಟೆಂಟೇಟಿವ್ ಟೈಮ್ ಟೇಬಲ್ ಬಂದಿರುವಂತದ್ದು ದಯವಿಟ್ಟು ನೋಡ್ಕೊಳ್ಳಿ. ಸೊ ಮೇ ಬಿ ಈ ಡೇಟ್ಸ್ ಸೇಮ್ ಇದ್ರು ಕೂಡ ಸಬ್ಜೆಕ್ಟ್ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ ಫೈನಲ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅನ್ನೋವರೆಗೆ. ಸೊ ಅದು ಬಂದ ತಕ್ಷಣ ಮತ್ತೆ ತಿಳಿಸ್ಕೊಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.